ಬಳ್ಳಾರಿಯಲ್ಲಿ ಈ ಘಟನೆ ಆಗೋಯ್ತು, ಇದೆಲ್ಲ ಬೇಕಿತ್ತಾ? ಏನೋ ಟೈಮು ಕೆಟ್ಟಗಳಿಗೆ ಇತ್ತು, ನಡೆದೋಗೈತೆ. ಮುಂದೆ ದಿನಗಳಾಗ ಹಿಂಗೆ ನಡೆಯೋದಿಲ್ಲ ಅಂತ ನಾನು ಭಾವಿಸ್ತಾ ಇರ್ತೇನೆ. ಬಳ್ಳಾರಿನಾಗೆ ಬರೀ ಗನ್ನು ಮಚ್ಚು ಲಾಂಗೆನ ಮಾತಾಡೋದು, ಜನರೇನು ಮಾತಾಡಲ್ವಾ? ಅಲ್ಲ, ಗನ್ನು ಮಚ್ಚು ಸಂಸ್ಕೃತಿ ಇದು ಒಂದು ಸಪನೆ ಟೈಮ್ ಆಂಧ್ರ ಬಾರ್ಡ್ರ್ನಾಗಿತ್ತು, ಮತ್ತು ಮೊದಲು ಇರ್ಬೋದು. ಈ ಮುಂದಿನ ದಿನಗಳ ನಡೆಯೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಈಗ ನಡೆದಿದೆಯಲ್ಲ, ಈಗ ಏನೋ ನಾನು ಕೂಡ ಅದು ಗಲಾಟೆ ನಡೆಯುವಾಗ ನಾನೇ ನೇರವಾಗಿ ಹೋಗಿಲ್ಲ, ಮೊಬೈಲ್ದಾಗ ನೋಡಿರೋದೇ ನಾವು ಕೇಳಿದ್ದೀವಿ. ಆದರೆ ಕೂಡ ಉತ್ತರ ಏನಾಯ್ತಪ್ಪ ಅಂದರೆ ಅದು ಒಳ್ಳೇದಕ್ಕೆ ನಡೆದಿರ್ಬೋದು, ಕೆಟ್ಟದಕ್ಕೆ ನಡೆದಿರ್ಬೋದು, ನಡೆದೋಗ್ಬಿಟ್ಟತೆ. ಬೇಕಿತ್ತಾ? ಬೇಕಿರಬಾರ್ದು, ಮತ್ತೆ ನಮಗೆ ಬೇಕು ಕೂತು ಬಗೆಹರಿಸ್ಕೋಬೋದಿತ್ತು. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಳ್ಳಾರಿ ಸಾಕ್ಷಿ ಆಗ್ತಾ ಇತ್ತು. ಹೌದೌದು ಕರೆಕ್ಟು. ನೀವು ಎಲ್ಲ ಕಟ್ಟಿದ್ರು, ಅಲ್ಲೊಂದು ಬ್ಯಾನರೇ ಬೇಡ ಬಿಡಪ್ಪ ಬೇರೆ ಕಡೆ ಕಟ್ಕೋ ಹೋಗು ಅಂತ ಅಂದ್ಬಿಟ್ರಿದ್ರೆ ಮುಗ್ದೋಗಿರೋದವ್ರು. ಆಯ್ತಪ್ಪ ನಮ್ಮ ಬಳ್ಳಾರಿ ಕಾರ್ಯಕ್ರಮ ತಾನೇ ಕಟ್ಕೊಳ್ಳಿ ನಮ್ಮನೆ ಮುಂದೆನು ಅಂದ್ರೆ ಇವ್ರು ಹೇಳಿದ್ರು, ಇವ್ರದ್ದು ಮುಗ್ದೋಗಿರೋದು. ಈ ಒಣ ಪ್ರತಿಷ್ಠೆಯಿಂದಾಗಿ ಒಂದು ಬಡ ಜೀವ ಹೋಯ್ತು. ಹೌದೌದು ನಡೆದೈತೆ. ಅದು ರಸ್ತೆ ಅಂದರೆ ಯಾರಿಗೆ ಸಂಬಂಧಪಟ್ಟಿದ್ದಲ್ಲ, ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಆದರೆ ಕೂಡ ಏನೋ ಕಟ್ಟೆಗಳಿಗೆ ಅಂತಾರಲ್ಲ, ಅದೇನೋ ನಡೆದೈತಂತ ನನ್ನ ಭಾವನೆ. ಇವ್ರ ನಡುವೆ ವಾಲ್ಮೀಕಿಯರು ನಷ್ಟ ಆದ್ರು. ಇವ್ರ ನಡುವೆ ರೆಡ್ಡಿಯರ ನಡುವೆ ಆ ಹುಡುಗ ಬಲಿಯಾದ ರೆಡ್ಡಿ ಹುಡುಗ ಇಲ್ಲಿ ವಾಲ್ಮೀಕಿ ವಿಗ್ರಹ ನಿಂತೋಯ್ತು. ಇದು ಇಡೀ ಕರ್ನಾಟಕ ವಿಶ್ವ ನೋಡ್ತೈತಿ ಎದುರು ಟಿವಿ ನೋಡಿ. ಇವ್ರು ಮಾಡೋ ಹೇಟುಗಳಿಗೆ ಪ್ರತಿಷ್ಠೆ ಇದ್ರೆ ಅದು ಆದ್ಮೇಲೆ ಕಡ್ದಂಡ್ ಸಹ ಇಲ್ಲಿ ಹೌದಲ್ಲ, ಅದು ಪ್ರತಿಷ್ಠೆ. ಅದು ಇದು ಏನಪ್ಪ, ಇದು ನಾಯಕರಿಗೆಲ್ಲ ಬಲಿ ಮಾಡಿದ್ರು ಇವರು. 2 ಗುಂಪುಗಳು ಮಾಡಿಬಿಟ್ರು, ವಿಂಗಡಣೆ ಮಾಡಿಬಿಟ್ರು ಇವರು. ನಾಯಕರದ್ರಾಗ ಕಾಂಗ್ರೆಸ್ಸಿಗೆ ಈ ಕಡೆಗೆ ವಿಗ್ರಹಗಳು ಮಾಡಿ ಬಿಜೆಪಿ ಅವ್ರ ವಿಗ್ರಹ 2 ಆಗ್ಬಿಟ್ಟು ಇವು 2 ಭಾಗ. ಅಂತ ಕಾರ್ಯಕ್ರಮ ನಡೀತಿತ್ತು, ಎಂತ ಸ್ಟೇಜ್ಗಳು ಹಾಕಿದ್ರು. ಅದು ಇವಾಗ ಇಡೀ ಮೋದಿವರೆಗೂ ಹೋಗೈತಿ ಇದು ಇವಾಗ. ಮತ್ತೆ ಇಂಥದನ್ನು ನಿಂದ್ರಿಸೋದು ಇವ್ರಿಗೆ ಆಲೋಚನೆನೇ ಇಲ್ಲ. ದೊಡ್ಡವರು ಬುದ್ಧಿವಂತರಾಗಿ ಕುಂತ್ಕೊಂಡು ಮಾತಾಡಿಬಿಟ್ಟಿದ್ರೆ ಬಗೆಹರಿದು ಹೋಗೋದು. ಯಾವ್ದೋ ಒಂದು ಸ್ವಲ್ಪ ಒಂದು ಜಾಗದಲ್ಲಿ ಬ್ಯಾನರ್ ಕಟ್ಟಿಲ್ಲ ಅಂದ್ರೆ ಆಗೋಗಿರೋದಪ್ಪ. ಮುಂದೆ ಹೋಗ್ಬಿಟ್ಟಿದ್ರೆ ಆಗೇ ಬಿಡೋದು. ಇದು ಬೇಕಂತ ಕೆರ್ಕೊಂಡಿರೋದು ಇದು ಅಷ್ಟೇ. ಜಗಳ ಆಗ್ಲಿ ಕೆರ್ಕೊಂಡು ಹೋಗಿರೋದು, ಕಾಲ್ ಕೆರ್ಕೊಂಡು ಹೋಗಿರೋದು. ಇದು ಬೇಕಿತ್ತೇನ್ರಿ ಇವೆಲ್ಲ ಇವ್ರಿಗೆ? ಇಲ್ಲ, ಮತ್ತೆ ಇದು ವೈಯಕ್ತಿಕವಾಗಿ ಮಾಡ್ಕೊಂಡಿರೋದು. ಇದು ಆದ್ಮೇಲೆ ಮಾಡ್ಕೊಂಡಿದ್ರೆ ನೆಪ ಅಷ್ಟೇನಾ ಬ್ಯಾನರ್ ಅನ್ನೋದು? ನೆಪ ಪ್ರತಿಷ್ಠೆ ನಾನು ಅಂಬೋದು ಅಹಂಕಾರದ ಮ್ಯಾಗ ಹೋಗಿರೋದು ಅಷ್ಟೇ. ವಾಲ್ಮೀಕಿ ಅಂತ ಸ್ಟ್ಯಾಚು ನಿರ್ಮಾಣ ಆಗಿತ್ತು, ವಾಲ್ಮೀಕಿ ಸರ್ಕಲ್ ಅಂತ ನಿರ್ಮಾಣ ಆಗ್ತಾ ಇತ್ತು, SP ಸರ್ಕಲ್ ಅಂತಿತ್ತು, ಇವತ್ತು ವಾಲ್ಮೀಕಿ ಸರ್ಕಲ್ ಅಂತ ಆಗ್ತಿತ್ತು. ಎಂತ ಒಂದು ಒಳ್ಳೆ ಕಾರ್ಯಕ್ರಮ. ಬಡವರಾದ್ರೆ ಅಷ್ಟೇ, ಯಾರು ವಾಲ್ಮೀಕಿ ಜನಾಂಗ ಇದಾಯ್ತು ಅಷ್ಟೇ. ವಾಲ್ಮೀಕಿ ಸ್ಟ್ಯಾಚು ಅದು ಬಡವರು ಬಡತನ ಆಯ್ತು ಅಷ್ಟೇ, ಬೇರೆದು ಏನಿಲ್ಲ. ಇದು ಇವ್ರ ನಡುವೆ ಇವ್ರು ಇದಾಯ್ತು. ನಾರಾ ಭರತ್ ರೆಡ್ಡಿ ಅವ್ರ ಮನೆ ಮುಂದೆ ಹೋಗಿ ಕೂತ್ಕೊಳ್ಳುವಂತ ಅವಶ್ಯಕತೆ ಇತ್ತ? ಏನಿತ್ತು ಅದು ಅವಶ್ಯಕತೆ ಏನಿತ್ತು ಹೇಳೋದು? ವಾಲ್ಮೀಕಿ ವಿಗ್ರಹದು ಇದು ಮಾಡಿದ್ರೆ ಬಗೆರ್ದು ಹೋಗೋದು, ಮುಂದೆ ಹೋಗ್ಬಿಟ್ಟಿದ್ರೆ ಅವಶ್ಯಕತೆ ಇತ್ತ? ಆದ್ಮೇಲೆ ಮಾಡ್ಕ ನೀನು ಹೋಗಿ ಅವ್ರ ಮನೆ ಮುಂದೆ ಕುಂತ್ಕ ಏನಾನ ಮಾಡ್ಕ ನೀನು ವೈಯಕ್ತಿಕವಾಗಿ. ಹೌದಲ್ಲ, ಅದು ಅಭಿಪ್ರಾಯ ಆಗಿರೋದು. ನೋಡಿ ಮನ್ರಿ ಹೇಳಿ ಸರ್, ಏನ್ ಬಳ್ಳಾರಿನಾಗ ನಡೆದಿದ್ದು ಸರಿನಾ ಇದೆಲ್ಲ ಘಟನೆಗಳು? ಸರ್ವಸಾಮಾನ್ಯವಾಗಿ ನಡೀತಿದ್ದೇವ. ನಡೆದ್ರೂ ಇಂಥ ಘಟನೆ ನಾವು ಎಂದೂ ನೋಡಿಲ್ಲ. ನೋಡಿದ್ರೂ ಇಂಥ ಘಟನೆ ನಡೀತೆ ಅಂತ ಯಾರಿಗೆ ಗೊತ್ತಿಲ್ಲ. ಯಾಕೆ ಬಳ್ಳಾರಿ ಜನ ಮಾತಾಡಕ್ಕೆ ಹೆದರ್ತಾರೆ? ಇಲ್ಲ, ಅಷ್ಟೊಂದು ಭಯ ಪಡ್ತಾರೆ ಬಳ್ಳಾರಿ ಜನರು? ಭಯ ಸಮಸ್ಯೆ ಅಲ್ಲ, ಇದು ವೈಯಕ್ತಿಕ ಜಗಳದಿಂದ ಅವರು ಉದ್ದೇಶಕ್ಕೆ ಮಾಡ್ಕೊಂಡಾರೋ ಯಾವುದಕ್ಕೆ ಮಾಡ್ಕೊಂಡಾರೋ ಅಂತ ಗೊತ್ತಿಲ್ಲ. ಆದರೂ ಕೂಡ ಈ ಜನಗಳಿಗೆ ಏನಾಗುತ್ತೆ, ಭಯ ವಾತಾವರಣ ಸೃಷ್ಟಿ ಮಾಡಕ್ಕೆ ಇದು ಮಾಡ್ತಿದಾರ. ಗನ್ಮನ್ಗಳನ್ನ ಇಟ್ಕೊಂಡು ನೋಡ್ತಾರೆ, ಅದಕ್ಕೆ ಭಯ ಪಡೋದು ನೀವು? ಪ್ರೈವೇಟ್ ಗನ್ಮನ್ಗಳು ಅಂತಂದ್ರೆ ದುಡ್ಡಿದ್ದವ್ರು ಮಾತ್ರ ಅದು ಯೂಸ್ ಮಾಡ್ತದೆ. ಯಾರೀ ಅವ್ನು ಸತೀಶ್ ರೆಡ್ಡಿ? ಸತೀಶ್ ರೆಡ್ಡಿ ಅಂದ್ರೆ ನಾವು ನೋಡೇನೇ ಇಲ್ಲ ಸರ್. ಸುಮ್ಮನೆ ಹೋಗೋ ಅವ್ರ ಮಕನೇ ನೋಡಿಲ್ಲ. ಈ ಸರ್ಕಾರ ಬಂದ ಮ್ಯಾಗ ಮಕ ನೋಡಿರೋದು. ಅಷ್ಟೇ. ಏನು ಗೊತ್ತಿಲ್ಲ. ಮೆಂಬರ್ ಅಲ್ಲ, ಏನು ಜಿಲ್ಲಾ ಪಂಚಾಯತ್ ಮೆಂಬರ್ ಅಲ್ಲ, ನಾವು ನೋಡೇ ಇಲ್ಲ, ಮಕಾನೇ ನೋಡಿದ್ದಿಲ್ಲ. ಮೊನ್ನೆ ಸರ್ಕಾರ ಬಂದಾಗಿದ್ದು ಭರತ್ ರೆಡ್ಡಿ ಇದ್ದಾಗ ಹಿಂದೆ ತಿರುಗ್ತಾನೆ, ಅವಾಗಲಿದ್ದು ನೋಡಿವಿ. ಅವಾಗ ಸತೀಶ್ ರೆಡ್ಡಿ ಎಲ್ಲ ಘಟನೆಗೆ ಮೂಲ ಕಾರಣಕರ್ತನೆ ಅವನು ಅಂತಾರೆ. ಮತ್ತೆ ಇರೋದು ಆತ ಬಲಗ ಬಂಟ ಅಂದ್ಮ್ಯಾಕ ಆತಗೆ ಎಲ್ಲ ಇನ್ಚಾರ್ಜ್, ಮತ್ತೆ ಆತನೇ ಬೆಳೆಸಿರ್ತಾರ. ಮತ್ತೆ ಆತ ಎಲ್ಲ ನೋಡ್ಕೊಂಬೋದು. ಒಳ್ಳೆ ರೀ ಬಳ್ಳಾರಿನಾಗೆ ಓಡಾಡಬೇಕು ಅಂದ್ರೆ 4 ಜನ 5 ಜನ ಗನ್ಮನ್ಗಳನ್ನ ಇಟ್ಕೊಂಡು ಓಡಾಡ್ಬೇಕಾ? ರೊಕ್ಕ ಇದಾವ, ದುಡ್ಡು ಇದಾವ. ದುಡ್ಡು ಇತ್ತು ಅಂತ ಗನ್ಮನ್ ಇಟ್ಕೊಳ್ಳೋಕ್ಕೂ ದುಡ್ಡು ಮನ್ಗೇನು? ನಮಗೆ ಬೆದರ್ಸಾಕ ಯಾರನ್ನಾಗ್ಲಿ ಏನಲ್ಲ ಅಂತಂಬ ಬೆದರ್ಸಕ್ ಬೇಕಲ್ಲ. ಏನ್ ಸರ್ ಬಳ್ಳಾರಿ ಹಿಂಗೆ ಈ ತರ ಕಾರ್ಯಕ್ರಮ ನಡೆಯುತ್ತೆ, ಇಡೀ ದೇಶ ನೋಡುತ್ತೆ, ರಿಪಬ್ಲಿಕ್ ಬಳ್ಳಾರಿ ಆಗ್ಬಿಟ್ಟಿದ್ಯಾ? ಏನಿದೆ ಬಳ್ಳಾರಿ ನೋಡ್ತಾ ಇದ್ರಲ್ಲ ನೀವೇ, ಬಳ್ಳಾರಿ ಏನಿದೆ ಅಂತ. ನಾವ್ ಇವತ್ತು ಬಂದು ನೋಡ್ತಾ ಇದೀವಿ ಏನೇನ್ ಆಗ್ತಿದೆ ಅಂತ ಹೇಳಿ. ನೀವ್ ಹೇಳ್ಬೇಕು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು. ಎಲ್ಲ ಅವರೇ ಒಂದೇ. ಎಲ್ಲ ಅವರೇ ಮಾತಾಡಂಗಿಲ್ಲ ಜನ ಯಾರನ್ನು. ಎಲ್ಲ ಒಂದೇ, ಅವರು ಎಲ್ಲ ಒಂದೇ. ರಾಜಕಾರಣಿಗಳೆಲ್ಲ ಒಂದೇ ಅಂತ ಹೇಳ್ತದೆ. ಅವರು ಸಾಯ್ತಾ ಇರೋದು ಇಲ್ಲಿ ಜನ. ಅಮಾಯಕರು ಹೋಗ್ತಾರೆ ಅಷ್ಟೇ. ಬೇಕಿತ್ತು ಬಳ್ಳಾರಿಗೆ ಏನೋ ಕೂಲಿ ಕಾರ್ಮಿಕರಿಗೆ ಬಂದವರು ಹೋಗ್ತಾರೆ ಅಷ್ಟೇ. ಅವರೆಲ್ಲ ಒಂದೇ. ಬಳ್ಳಾರಿಲಿ ಈ ಘಟನೆ ಆಗಬಾರ್ದಿತ್ತು.
ಆಗ್ಬಾರ್ದಾಯ್ತು, ಆಗಿದೆ. ಮತ್ತೆ ಯಾರಿಂದ ಆಯ್ತು? ಇದು ಇಬ್ಬರದು ಲೋಪ ಇದೆ ಇದರಲ್ಲಿ. ಸೊ ಬ್ಯಾನರ್ಗೋಸ್ಕರ ಎಷ್ಟು ಹೋರಾಟ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಇದು. ಸೊ ಮಾಮೂಲಿ ಜನರಲಾಗಿ ಎಲ್ಲರೂ ಹಾಕ್ತಾರೆ ಅದನ್ನು ಅಬ್ಜೆಕ್ಷನ್ ಮಾಡಬಾರ್ದಾಯ್ತು, ಮಾಡಿದ್ದಾರೆ. ಸುಳ್ಳ ಕಾರಣಕ್ಕೆ ಇದು ಜಗಳ ಆಗಿದೆ. ಇದು ಅದೇ ಕಾರಣನ ಬೇರೆ ಏನಾದ್ರು ಉದ್ದೇಶ ಇತ್ತ? ಬೇರೆ ಉದ್ದೇಶ ಒಳಗಿಂದ ಬಳ್ಳಾರಿನಾಗ ಯಾವ ಹತ್ರ ಈ ತರ ಗನ್ನು, ಮಚ್ಚು, ಲಾಂಗು, ಪೆಟ್ರೋಲ್ ಬಾಂಬು ಅವೆಲ್ಲ ನೋಡಿದ್ರಾ? ಇಲ್ಲ 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 ಇಲ್ಲ. ಎಲ್ಲಿಂದ ಬಂತು ಸರ್ ಇವೆಲ್ಲ? ಹೆಂಗೆ ಬರ್ತಾವ ಒಂದು ಯಾರಿಗೆ ಗೊತ್ತಾಗ ಸರ್. ಅದು ಯಾರು ತರಿಸ್ತಾ ಇದೆಲ್ಲ? ಬಳ್ಳಾರಿನಾಗ ಇಷ್ಟೊಂದು ರೋಡಿಸಮ್ ಇದೆಯಾ? ಬಳ್ಳಾರಾಗಂತ ಇಷ್ಟು ದಿವಸ ರೌಡಿಸಮ್ ಅಂತ ಇರಲಿಲ್ಲ. ಈಗಿದೆ. ಈಗ ಅನ್ನೋಕೆ ಇಲ್ಲ ಸರ್. ಈಗ ಯಾಕಂದ್ರೆ ಈಗ ಬಂದಿದೆ, ಎಲ್ಲ ಹೊರಗಡೆ ಬಂದಿದೆ ಈಗ. ಅದು ಮತ್ತೆ ಅಕ್ರಮನೋ ಸಕ್ರಮೋ ಗೊತ್ತಿಲ್ಲ, ಗನ್ಸು. ಹೌದಲ್ವಾ? ಸೊ ನೋಡೋಕೆ ತನಿಖೆ ಆದಮೇಲೆ ಯಾರದು ಹೊರಗೆ ಬರ್ತದೆ ಏನೋ ಗೊತ್ತಾಗಬೇಕಲ್ಲ. ರೌಡಿಸಮ್ ಅಂತ ಬಳ್ಳಾರಿಯಲ್ಲಿ ಇಲ್ಲ. ಈಗ ಇದೆಯಾ? ಇಲ್ಲ, ಈಗ ಇಲ್ಲ. ಮೊದಲೆಲ್ಲ ಇತ್ತು. ಯಾರು ಸರ್ ಸತೀಶ್ ರೆಡ್ಡಿ? ಏನೋ ತುಂಬಾ ಓಡಾಡ್ತಾ ಇದೆ ಹೆಸರು. ಸತೀಶ್ ರೆಡ್ಡಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಕೇಳಿದ್ವಿ ನಾವು. ಈಗ ನಿಮ್ಮ ಮಾಧ್ಯಮದಿಂದನೇ ನಾವು ಕೇಳಿರೋದು. ನಾಲ್ಕು ಗನ್ಮನ್ಗಳು ಇಟ್ಕೊಂಡು ಓಡ್ತಾನಂತೆ. ನೋಡಿಲ್ಲ ಸರ್, ನಾವು ಜಾಸ್ತಿ ನೋಡಿಲ್ಲ ಅವ್ರನ್ನ. ಏನ್ ಸರ್ ನಾಲ್ಕು ಗನ್ಮನ್ ಇಟ್ಕೊಂಡು ಓಡ್ತಾನಂತ ಒಂದು ಸತೀಶ್ ರೆಡ್ಡಿ? ಅಲ್ಲೇ ಹೇಳಿದ ಮಾತು ಕೇಳಿದೀವಿ ಸರ್, ನಾವು ನೋಡಿಲ್ಲ. ಗನ್ಮ್ಯಾನ್ಗಳು ಅಂದ್ರೆ ಅವ್ರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿರ್ಬೋದು, ಸರ್ಕಾರ ಕೊಟ್ಟಿದ್ರೆ ತಪ್ಪ ಅನ್ಸುತ್ತೆ. ಬಳ್ಳಾರಿನ ಗನ್ಮನ್ ಇಟ್ಕೊಂಡು ನೋಡ್ಬೇಕು, ಅಷ್ಟೊಂದು ಭಯ ಪಡಿಸ್ತೀರ ನೀವು ಅವ್ರಿಗೆಲ್ಲ? ಅವರು ಉದ್ಯಮಿದಾರ, ಅವರು ಸೌಕರ್ಯ ಇದ್ರೆ, ಶ್ರೀಮಂತಿಕಿದ್ರೆ ಅವರು ಪ್ರೈವೇಟ್ ಗನ್ಮ್ಯಾನ್ ಇಟ್ಕೊಂಡಿರ್ಬೋದು. ಅದು ಸರ್ಕಾರ ಕೊಟ್ಟಿದ್ರೆ ಮಾತ್ರ ತಪ್ಪ ಅನ್ಸುತ್ತೆ. ಅದು ಶ್ರೀಮಂತರಿಗೆ ಇಲ್ಲಿ ಉಳ್ಗಾಲ ಇಲ್ವಾ? ಶ್ರೀಮಂತರಿಗೆ ಯಾಕೆ ಉಳಿಗಲಿಲ್ಲ? ಶ್ರೀಮಂತರು ಗನ್ಮನ್ ಇಟ್ಕೊಂಡು ಮಾಡೋಂಥದ್ದು ಅಷ್ಟು ಭಯ ಇದೆಯಾ ಅವ್ರಿಗೆಲ್ಲ? ಅದು ಭಯ ಇದೆ, ಅವರಷ್ಟು ಅವರೇ ಮಾಡ್ಕೊಂಡು ಮಾಡಿರೋ ತಪ್ಪುಗಳಿಗೆ ಅಲ್ವಾ ಭಯ ಪಡ್ಬೇಕಾಗಿರೋದು? ಹೌದು 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 ಹೌದು. ಯಜಮಾನ್ರೆ, ಹಾ ಬನ್ನಿಲಿ ಯಜಮಾನ್ರೆ, ಬಾಯಿಲಿ ನಿಮಿಷ ಬಾಯಿಲಿ. ಏನ್ ಬಳ್ಳಾರಿನಾಗೆ ಗನ್ಮನ್ಗಳೇ ಇರ್ಬೇಕು, ಓಡಾಡ್ಬೇಕು ಅಂದ್ರೆ? ಏನಿಲ್ಲ ಸರ್, ಅದೇನೈತೆ ಗನ್ಮನ್ ಇರೋ ಅವಶ್ಯಕತೆ ಏನು ಬೇಕಿಲ್ಲ. ಏನು ಸಣ್ಣ ಕೆಲಸಕ್ಕೆ ಇದು ದೊಡ್ಡ ಕೆಲಸ ರಾಧ ಅಂತ ಆದಂಗೆ ಆಯ್ತು ಅಷ್ಟೇ. ಮಾಡಬಾರ್ದಾಯ್ತು, ಮಾಡ್ಯಾರ. ಅದೇನು ದೊಡ್ಡ ಸಾಧನೆನೇ ಅಲ್ಲ. ಒಂದೆರಡು ದಿನ ಕಾರ್ಯಕ್ರಮ ಕಟ್ಕೊಂಡ್ಬಿಡ್ತೀವಿ ಅಂದಿರಿ, ಇವ್ರದ್ದು ಅವರು ದೊಡ್ಡವರಾಗಿರೋ. ಆಯ್ತಪ್ಪ ಕಟ್ಕೊಳಪ್ಪ, 2 ದಿನ ತಾನೆ, ಆಮೇಲೆ ಬಿಚ್ಬಿಡ್ಬೇಕಪ್ಪ ಅಂದ್ರೆ ಅವ್ರದ್ದು ಆಗಿರೋದು. ಇಲ್ಲ ಬೇಡ ಬಿಡಪ್ಪ, ಅವ್ರು ಮುಂದೆ ಕಟ್ಟೋದು ಬೇಡ, ಬೇರೆ ಕಡೆ ಕಟ್ಕೊಳ್ಳೋಣ ಅಂತಂದ್ರು, ಅದು ಮುಗ್ದೋಗಿರೋದು. ಅಂತ ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ಕಟ್ಟಿದ್ರೆ ಏನು ಬರುತ್ತೆ, ಕಟ್ಲೋದ್ರೂ ಬರುತ್ತೆ. ಆಗೋ ಕೆಲಸ ಇಲ್ಲಿದ್ರು ಹಾಗೇ ಆಗುತ್ತೆ. ನಾನು ನಿಂದ್ರಿಸಿದ್ರು ನಿಂದ್ರಂಗಿಲ್ಲ, ನೀನು ನಿಂದ್ರಿಸಿದ್ರು ನಿಂದ್ರಂಗಿಲ್ಲ. ಆಗೋ ಕೆಲಸ ಹಾಗೇ ಆಗುತ್ತೆ. ಅಂತ ಕಾರ್ಯಕ್ರಮ ರದ್ದಾಗೋಯ್ತಲ್ಲ. ಆಯ್ತು, ಸಾವಿರಾರು ಜನ ಕಲಿತಿದ್ರು, ಒಳ್ಳೆ ಕೆಲಸ. ಇದೆಲ್ಲ ಬೇಕಿದ್ದಿಲ್ಲ. ಸಂತೋಷವಾಗಿ ಕೂಡಿ ಬಾಳ್ಕೊಂಡು ಹೋಗೋ ಕೆಲಸ ಇದು ಎಲ್ಲ. ಒಬ್ಬರು ವಿಚಾರ, ಒಂದು ಆಲ್ರೆಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇತ್ತು, ಇನ್ನೊಂದು ಬೇಕಿದ್ದಿಲ್ಲ. ಮತ್ತೆ ಇವೆಲ್ಲ ಏನಂದ್ರೆ ನಂದು ನಡೆಯುತ್ತೆ, ನಾನು ಮಾಡ್ಬೇಕು, ನಿಂದು. ಇದು ಗಡಿಯಾರದ ಗುಡಿ ಇದೆ, ಇಷ್ಟೇ ಕೆಲಸ ಬಳ್ಳಾರಿಯಾಗ. ಅದಕ್ಕೆ ಒಂದು ದೊಡ್ಡದೊಂದು ಗುಡಿ ಒಂದು ಕಟ್ಟಿದ್ರೆ ಮುಗ್ದೋಗಿರೋದು. ಯಾವುದು ಒಂದು ಬಳ್ಳಾರಿನೇ ಸುತ್ತ ಮಾಡಿ ಅದು ಒಂದು ವಿಗ್ರಹಗಳು ಮಾಡಿಬಿಟ್ರೆ ಆಯ್ತಲ್ಲ. ಜನಗಳೆಲ್ಲ ಯಾಕೆ ಓಡಾಡ್ಬೇಕನ್ನ? ಏನು ಮಾಡಿದ್ರು ಏನೈತೆ ಸರ್, ಎಲ್ಲನೂ ನಮ್ಮ ಅನಿಸಿಕೆಗಳು ಅಷ್ಟೇ. ಅದು ಈಗ ಒಂದು ಸಾವಾಗೋಯ್ತು, ಯಾರು ಹೊಣೆ? ಅದಕ್ಕೆ ಹೊಣೆ ಯಾರು? SP ಅಮಾನತ ಆದ್ರೆ ಒಂದು 3 ತಾಸಿನ ಕೂಡ ಆಗಿಲ್ಲ. ವಿಧಿ ಮಾಯ, ಏನು ಮಾಡೋಕ್ಕಾಗಲ್ಲ. ಯಾವತ್ತಾದ್ರೂ ಇಂಥ ಘಟನೆಗೆ ಸಾಕ್ಷಿ ಆಗಿತ್ತಾ? ಇಲ್ಲ ಸರ್, ಯಾವತ್ತೂ ಈ ಥರ ಆಗಲಿಲ್ಲ. ಇದು ಫಸ್ಟ್ ಟೈಮು. ಯಾಕಂದರೆ ಈಗ ಸುಮಾರು ವರ್ಷಗಳಿಂದ ಯಾವುದೇ ರೀತಿ ಈ ಥರ ಒತ್ತಡಗಳು ಆಗಲಿಲ್ಲ. ಅದು ಯಾರು ತಪ್ಪು ಯಾರು ಸರಿನೋ ಇನ್ನೂ ವಿಚಾರ ನಡೀತಾ ಇದೆ. ಅಷ್ಟೊಂದು ನಾವು ಏನು ಮಾತಾಡೋಕ್ಕಾಗಲ್ಲ. ಈಗ ನಾವು ಪಬ್ಲಿಕ್ ಕಪ್ಪು ಚುಕ್ಕೆ ಆಗೋಗ್ಲ ಕಪ್ಪಲ್ಲ ಬಳ್ಳಾರಿಗೆ? ಹೌದು ಸರ್, ಕಪ್ಪು ಚಿಕ್ಕ ಆಗಿದೆ. ಯಾಕಂದರೆ ಯಾರೋ ಮಾಡಿದ ತಪ್ಪಿಗೆ ಈ ಜನಗಳಿಗೆ ಒಂದು ಶಿಕ್ಷೆ ಥರ ಅನಿಸ್ತಾ ಇದೆ. ದೇಶಕ್ಕೊಂದು ಮೆಸೇಜ್ ಆಯ್ತು, ಬಳ್ಳಾರಿನಲ್ಲಿ ಬರೀ ಗನ್ನು, ಮಚ್ಚು, ಪೆಟ್ರೋಲ್ ಬಾಂಬ್ಗಳೇ ಸದ್ದು ಮಾಡೋದು ಅಂತೇಳಿ. ಏನ್ ಅನಿಸ್ತಿದೆ ಎಲ್ಲ ನೋಡಿದಾಗ? ಭಯ ಅನಿಸ್ತದೆ. ಈಗ ಘಟನೆ ಏನಕ್ಕೆ ಆಯ್ತು ಹೆಂಗಾಯ್ತು ಅಂತಲ್ಲ, ಈ ತರದ ಘಟನೆಗಳು ಬೇಕಿತ್ತಾ ಬಳ್ಳಾರಿಗೆ? ಆಗ್ಬಾರ್ದು ಸರ್, ಆಗ್ಬಾರ್ದು, ಆಗೋಗಿದೆ. ಇನ್ನು ಮುಂದೆ ಆಗ್ಲಾರ್ದು ನೋಡ್ಕೊಬೇಕು ಸರ್ ಇವರು. ಏನಿಲ್ಲ ಆ ಥರ ಸರ್. ಏನು ಅನಿಸ್ತಾ ಇದೆಲ್ಲ ನೋಡಿದಾಗ? ಸರ್ ಬೇಜಾರಾಗುತ್ತೆ ನಮಗೆ ಸ್ವಲ್ಪ. ನಾವು ಬಳ್ಳಾರಿಯರಾಗಿ ನಮಗೆ ಸ್ವಲ್ಪ ಬೇಜಾರಾಗುತ್ತೆ. ಏನಿಲ್ಲ ಆ ಥರ ಸರ್. ಇವತ್ತು ಬಳ್ಳಾರಿಗೆ ಪ್ರವಾಸಿಗರು ಬರದೇ ಕಡಿಮೆ. ಹೌದು ಸರ್, ಹೌದು. ಇಂಥ ಘಟನೆಗಳಾದಾಗ ಬರ್ತಾರ ಹೊರಗಡೆಯಿಂದ ಜನ? ಬರಲ್ಲ ಸರ್, ಯಾರು ಬರಲ್ಲ. ನಂಬಿಕೆ ಅನ್ನೋದು ಹೊರಟೋಗ್ಬಿಡುತ್ತೆ ಜನರಿಗೆ.